ಇನ್ನು ನಾನು ಬೆಳಗ್ಗೆಯಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈಗಂತೂ ಸಿಕ್ಕಾಪಟ್ಟೆ ಚಳಿ ಇದೆ, ನೋಡ್ತಾ ಇರ್ಬೋದು ಹೊರಗಡೆ ವ್ಯೂ ಯಾವ ಥರ ಇದೆ ಅಂತ. ಇನ್ನು ನಾನು ಮೊದಲು ಎದ್ದೇಳಿ ಮಾಡೋದೇ ಮೊದಲು ಕೆಲಸ ಇನ್ನು ಕಸ ಅನ್ನೋದು. ಹೊರಗಡೆ ಎಲ್ಲ ಮೊದಲು ಕಸ ಅಂದ್ಕೊಳ್ತೀನಿ. ಇನ್ನು ಕಸ ಅಂದ್ಬಿಟ್ಟು ಬಾಗಿಲಿಗೆಲ್ಲ ನೀರು ಹಾಕ್ಬಿಟ್ಟು ಇನ್ನು ರಂಗೋಲಿ ಸಹ ಬಿಟ್ಕೊಂಡೆ. ಈ ಥರ ರಂಗೋಲಿ ಹಾಕಿದರೆ ನನಗೊಂಥರ ಖುಷಿ. ಇನ್ನು ಬಾಗಿಲಿಗೆಲ್ಲ ಅರಿಶಿನ ಕುಂಕುಮ ಇಟ್ಬಿಟ್ಟು ಇನ್ನು ಅಷ್ಟೊತ್ತಿಗೆ ನನ್ನ ಮಗಳು ಸಹ ಇದ್ದಿದ್ಲು. ಅವಳನ್ನ ಸಹ ಕರ್ಕೊಂಡು ಇನ್ನು ಅಡುಗೆ ರೂಮಿಗೆ ಬಂದುಬಿಟ್ಟು ನಮ್ಮ ಮನೆಯವ್ರಿಗೆ ಹಾಗೆ ನನಗೆ ಜೀರಿಗೆ ನೀರು ಸಹ ಕಾಸ್ಕೊಂಡು ಕುಡಿದ್ವಿ. ಈ ಥರ ನಾನು ಡೈಲಿ ಕುಡಿತೀನಿ. ಇನ್ನು ನಮ್ಮ ಮನೆಯವರು ಸಹ ಕೆಲ್ಸಕ್ಕೆ ಹೊಂಟಿದ್ದಾಯಿತು. ಅವರೇನು ಊಟ ಮಾಡಲಿಲ್ಲ, ಯಾಕಂದರೆ ಬೇಗ ಹೋದ್ರಲ್ಲ 7 ಗಂಟೆಗೆ. ಹಂಗಾಗಿ ನನ್ನ ಮಗಳನ್ನ ಸಹ ಸ್ವಲ್ಪ ಹೊತ್ತು ವಾಕ್ ಮಾಡಿಸ್ದೆ, ಬಿಸಿಲು ಬಂದಿತ್ತು ಅಂತ ಹೇಳ್ಬಿಟ್ಟು. ಇನ್ನು ಉಗುರು ಸಹ ಕಟ್ ಮಾಡಬೇಕಾಯ್ತು ಅಂತ ಹೇಳ್ಬಿಟ್ಟು ಇನ್ನು ಕ್ಲೀನಾಗಿ ಎಲ್ಲ ಕಟ್ ಮಾಡಿಕೊಂಡು ಇನ್ನು ಬಂಡೆ ಸಹ ತೊಳೆದಿದ್ದಾಯಿತು. ಬಂಡೆ ಎಲ್ಲ ತೊಳೆದ್ಬಿಟ್ಟು ಫ್ರೆಶ್ ಅಪ್ ಆದೆ. ಇನ್ನು ಪೂಜೆ ಏನು ಮಾಡೋಕ್ಕೆ ಹೋಗಲಿಲ್ಲ, ಯಾಕಂದರೆ ಅವ್ರು ಹೋಗಿದ್ರಲ್ಲ. ಯಾರಾದರೂ ಮನೆಯಿಂದ ಹೋದ್ಮೇಲೆ ಪೂಜೆ ಮಾಡಬಾರ್ದು ಅಂತಾರೆ, ಹಂಗಾಗಿ ಮಾಡಲಿಲ್ಲ. ಇನ್ನು ನನ್ನ ಮಗಳದ್ದು ಹಾಸಿಗೆ ಎಲ್ಲ ತಗೊಂಡು ಬಂದು ಮಡಚಿಟ್ಟು ಇನ್ನು ಆ್ಯಪಲ್ ಸಹ ಇತ್ತು ಅಂತ ಕಟ್ ಮಾಡಿಕೊಂಡು ತಿಂತಾಯಿದ್ವಿ. ಇನ್ನು ನನ್ನ ಮಗಳಿಗೆ ಸಹ ತಿನ್ನಿಸ್ಬಿಟ್ಟು ನಾನು ಉಪ್ಪು ಖಾರ ಹಾಕ್ಕೊಂಡು ತಿಂತಾಯಿದ್ದೀನಿ. ಈ ಥರ ಹಾಕ್ಕೊಂಡು ತಿನ್ನೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿರಿ ಯಾವ ಥರ ಇತ್ತು ಅಂತ. ಇನ್ನು ಪೂಜೆಗೆ ಅಂತ ಹೂವೆಲ್ಲ ಜೋಡಿಸ್ಕೊಂಡು ಇನ್ನು ಪೂಜೆ ಸಹ ಮಾಡಿದೆ. ಇನ್ನು ಮಗಳ ಜೊತೆಗೆ ಆಟ ಆಡ್ಕೊಳ್ತಾ ಇದ್ದೆ.